ಹಲೋ ಎಲ್ರಿಗೂ ಮತ್ತೆ ರಾಕಿ ವ್ಲಾಗ್ಸ್ಗೆ ಸ್ವಾಗತ. ಮನೋಹರ್ ಏರ್ಪೋರ್ಟ್ ಇಳಿದು ರೂಮ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ರೂಮ್ ಬಂದು 25 ಕಿಲೋಮೀಟರ್ಸ್ ಅಷ್ಟೇ. ನಾವು ಏರ್ಪೋರ್ಟಿಂದ ಈಚೆ ಬರ್ತಾನೆ ಕ್ಯಾಬ್ದು ಕೌಂಟರ್ಸ್ ಇರುತ್ತೆ. ಅಲ್ಲಿ ನಾವು ಯಾವ ಲೊಕೇಶನ್ ಹೇಳಿದ್ರೆ ಆ ಲೊಕೇಶನ್ಗೆ ಒಂದು ಪ್ರೈಸ್ ಕೋಟ್ ಮಾಡ್ತಾರೆ. ನಾವು ಬೇಕಾದ್ರೆ ಕಮ್ಮಿನೂ ಮಾಡಿಸ್ಬೋದು. ನಮಗೆ 1600 ಹೇಳ್ದ ನಾವು ಲಾಸ್ಟ್ಗೆ 1250ಗೆ ಫೈನಲೈಸ್ ಮಾಡ್ದೋ. ರೂಮ್ಗೆ ಹೋಗಿದ ತಕ್ಷಣವೇ ಲಗೇಜ್ ಎಲ್ಲ ಇಟ್ಬಿಟ್ಟು ಇವತ್ತು ನೈಟೇ ಬಾಗ ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಫಿಕ್ಸ್ ಮಾಡಿದ್ದೀವಿ. ಯಾಕಂದರೆ ಒಂದು ನೈಟು ವೇಸ್ಟ್ ಮಾಡಬಾರ್ದು. ಗೋವಾದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇದೇ ನಮ್ಮ ರೂಮ್ ಬುಕ್ ಮಾಡಿರೋದು. ಇದರ ಹೆಸರು ಸಬಿನಾಸ್ ಗೋವಾ. ಇದ್ರ ಮೇಯ್ನ್ ಹೈಲೈಟ್ ಅಂದರೆ ಗಾರ್ಡನಿಂಗ್ ಮತ್ತು ನಮ್ಮ ಬಾಲ್ಕನಿ ವ್ಯೂ. ನಮ್ಮದು ಬಂದು ರೂಮು ಫಸ್ಟ್ ಫ್ಲೋರಲ್ಲಿರೋದು. ಲಗೇಜ್ ಎಲ್ಲ ಇಟ್ಟಿದ್ದಾಯಿತು. ಗೋವಾ ಮೈಲ್ಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ಮುಂಬೈ RCB ಇಬ್ಬರ ಹತ್ರನೇ ಕಪ್ಪು ವೇಸ್ಟ್ ಥರ ಆಡ್ತಾರೆ. ಎಲ್ಲ ಆಯ್ತಾ ಇದ್ದೀವಿ ಬಂಗಾರ. ಮೋಗ ಬೀಚ್, ವಿ ಆರ್ ಗೋಯಿಂಗ್ ಟು ಮೋಗ ಬೀಚ್. ಅದು ನನ್ನ ಫ್ರೆಂಡು ಅಶ್ವಿನಿ ಗಾಯ್ಸ್ ಅವ್ರಿಗೆ ಬಾರ್ಬಿಟ್ಟು ಎಲ್ಲಿದಪ್ಪ? ಹೌದಾ, ನಾನು ಬಂದು ರೂಮೂ ಚೆಕಿಂಗ್ ಮಾಡಾಯ್ತು. ಇವಾಗ ಬೀಚ್ಗೆ ಹತ್ರ ಹೋಗ್ತಾ ಇದ್ದೀವಿ ತಿನ್ನಕ್ಕೆ. ತಿನ್ನಕ್ಕೆ ಅವರೇ ಈಗ ಕ್ಯಾಬ್ ಕೊಟ್ಟಿದ್ರು. ಸೂಪರಾಗಿದ್ದೆ ರೂಮ್. ಚೆನ್ನಾಗಿರುತ್ತೆ. ಕಮ್ಮಿ ಪ್ರೈಸಸ್ ತುಂಬ ಸೂಪರಾಗಿ ಚಕ್ಕದಾಯ್ತು. ಅಂದರೆ ಇವಾಗ ಸೀಸನ್ ಸ್ವಲ್ಪ ಕಮ್ಮಿ ಅಲ್ವಾ, ಅದಕ್ಕೆ ಕಮ್ಮಿ ಕೊಟ್ಟಿದ್ದೆ. ಈಗ ನಾವು ಹೋಗ್ತಿರೋದು ಬಂದು ಟಿಟೋಸ್ ಲೈನ್ ಹತ್ರ. ಟಿಟೋಸ್ ಲೈನ್ ಥ್ರೂ ಡೈರೆಕ್ಟ್ ಬೀಚ್ಗೆ ಹೋಗ್ಬೋದು. ತುಂಬ ಚರ್ಚ್ಗಳಿದ್ದಾವೆ ಗೋವಾದಲ್ಲಿ. 1 ಕಿಲೋಮೀಟರ್ ಫುಲ್ಲು ಟ್ರಾಫಿಕ್ ಆಗಿತ್ತು, ಅದಕ್ಕೆ ಕ್ಯಾಬ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಟಿಟೋಸ್ ಲೈನ್ ಕಡೆ. ಈ ಟಿಟೋಸ್ ಲೈನಲ್ಲಿ ಮೇಯ್ನ್ ಹೈಲೈಟ್ ಏನಪ್ಪ ಅಂದರೆ ಪಬ್ಸ್ ಮತ್ತು ಟ್ಯಾಟೂ ಶಾಪ್ಸ್, ಫುಡ್ಡು, ಕ್ಲಾತ್ಸ್ ಎಲ್ಲ ಥರನೂ ಸಿಗುತ್ತೆ. ಈ ಪಬ್ ಸ್ಟಾರ್ಟಿಂಗಲ್ಲೇ ಫಾರಿನರ್ಸ್ನ ಕುಂಡ್ರಿಸ್ಬಿಟ್ಟಿರ್ತಾರೆ, ಅವ್ರನ್ನ ನೋಡಿ ಎಂಟ್ರಿ ತಗೋತಾರೆ ಅಂದ್ಬಿಟ್ಟು. ಪರ್ ಪರ್ಸನ್ 3,000 to 5,000 ಇರುತ್ತೆ. ಅಲ್ಲಿ ಫುಡ್ಡು ಅನ್ಲಿಮಿಟೆಡ್, ಡ್ರಿಂಕ್ಸು ಮತ್ತು ಫಾರಿನ್ ಡ್ಯಾನ್ಸರ್ಸ್ ಎಲ್ಲ ಕೈಲೆಲ್ಲ ಡ್ಯಾನ್ಸ್ ಆಡಿಸ್ತಾ ಇರ್ತಾರೆ. ಡ್ರಿಂಕ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ಟಿಟೋಸ್ ಲೈನ್ ಸರ್ಕಲ್ಲು, ಅವರಿಂದನೇ ಟಿಟೋಸ್ ಲೈನ್ ಅಂತ ಹೆಸರು ಬಂದಿರೋದು. ಅಲ್ಲಿ ನೋಡ್ಬೋದು ಪಬ್ ಒಳಗಡೆ ಎಲ್ಲ ಫಾರಿನರ್ಸ್ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಸರ್ಕಲಿಂದ ಒಳಕ್ಕೆ ಹೋದರೆ ಕಲ್ಲಂಗುಂಟೆ ಬೀಚ್ ಹತ್ರ ಹೋಗ್ತೀವಿ. ಇದೇ ಕಲ್ಲಂಗುಂಟೆ ಬೀಚು. ಇಲ್ಲಿಂದ ಬಾಗ ಬೀಚ್ವರೆಗೂ ಸೇಮ್ ಇದೇ ಥರ ಲೈಟ್ ಸೆಟ್ಟಿಂಗ್ಸ್ ಇರುತ್ತೆ. ಇವೆಲ್ಲ ಶಾಪ್ಸು. ಈ ಶಾಪ್ಸಲ್ಲಿ ಉಕ್ಕ, ಫುಡ್ಡು, ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ನಾವು ಒಂದು ಶಾಪಲ್ಲಿ ಫುಡ್ ತಿಂದು ರಾತ್ರಿ ಬಾಗ ಬೀಚ್ ಮುಗಿಸ್ಕೊಂಡು ಇವಾಗ ಪೇಸ್ಟು ಬ್ರಷ್ ತರಕ್ಕೆ ಹೋಗ್ತಾ ಇದ್ದೀನಿ. ಇದೇ ನಾವು ಬುಕ್ ಮಾಡಿರೋ ಸ್ಟೇ ಲೊಕೇಶನ್ನು. ಪೀಸಾಗಿದೆ. ನಾವು ಬುಕ್ ಮಾಡಿರೋ ಸ್ಟೇ ಬಂದು ಇದು ಸಬಿನಾಸ್ ಗೋವಾ. ಇದ್ರ ಹೆಸರು ಅಲ್ಲಿ ಕಾಣಿಸ್ತಿದೆಯಲ್ಲ, ಫಸ್ಟ್ ಫ್ಲೋರೇ ನಮ್ಮ ರೂಮು. ಆಗಿದೆ. ತುಂಬ ಎಂಜಾಯ್ ಮಾಡಿದ್ದು. ರಾತ್ರಿ ಬಾಗ ಬೀಚ್ಗೆ ಹೋಗಿದ್ದು, ಜನನೇ ಇಲ್ಲ. ಈ ರೋಡೇ ಒಂಥರ ಪಣಜಿಲಿರೋ ಫಾಂಟೇನ್ ಹಿಲ್ಸ್. ಬ್ಯೂಟಿಫುಲ್ ಆಗಿದೆ ಎಲ್ಲ. ಕಲರ್ 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 ನೋಡಿ ಎಷ್ಟು ವಿಶಾಲವಾಗಿದೆ. ಆಗಲೇ ಪಾರ್ಟಿ ಸ್ಟಾರ್ಟ್. ಮ್ಯೂಸಿಕ್ ಮಾತ್ರ ಎಲ್ಲೆಲ್ಲೋ ಓಡ್ತಾನೆ ಇರುತ್ತೆ. ಟಿಟೋಸ್ ಲೈನಲ್ಲಂತೂ ತಲೆನೋವು ಬಂದ್ಬಿಡುತ್ತೆ. ಎಲ್ಲ ಪಬ್ಗಳಲ್ಲೂ ಮ್ಯೂಸಿಕ್ ಹಾಕ್ಕೊಂಡೇ ಇರ್ತಾರೆ. ನಾನಿವಾಗ ಹುಡುಕ್ತಾ ಇರೋದು ಅಂಗಡಿ ಹುಡುಕ್ತಾ ಇದ್ದೀನಿ. ಇಲ್ಲಿ ಸೋಪು ಪೇಸ್ಟು ತರೋದು ಮರ್ತೋಗ್ಬಿಟ್ಟು ಅದಕ್ಕೆ ಹುಡ್ಕೋಕ್ಕೆ ಹೋಗ್ತಾ ಇದ್ದೀವಿ. ಸಾರಿ, ಸೋಪು ಪೇಸ್ಟ್ ತರಕ್ಕೆ ಹೋಗ್ತಾ ಇದ್ದೀನಿ. ಏನು ಸಕ್ಕತ್ತಾಗಿತ್ತು. ಒಂದೊಂದು ಮನೇನು ಫುಲ್ಲು ಕಲರ್ಫುಲ್. ಒಂದು 100 ಮೀಟರ್ಸ್ ಆಗುತ್ತೆ ಮೇನ್ ರೋಡಿಂದ ನಮ್ಮ ರೂಮ್ಗೆ. ನೋಡಿ ಏನು ಸಕ್ಕತ್ತಾಗಿದೆ. ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಫುಲ್ ಕಲರ್ಫುಲ್ ಆಗಿ. ಬರೇ ಫ್ಯಾಸಿನೋ ಗಾಡಿಗಳೇ ರೆಂಟ್ಗಳಿಗೆಲ್ಲ ಫೇಮಸ್ಸು. ನೋಡಿ ಎಲ್ಲ ತುಂಬ ವಿಲ್ಲಾಗಳಿದ್ದಂಗೆ ಇದೆ. ಎಲ್ಲ ಇವ್ರ ಪ್ರೈವೇಟ್ ಪ್ರಾಪರ್ಟಿ. ಇವ್ರ ಓನ್ ಹೌಸ್
ನಮ್ಮದು ಅಷ್ಟೇ, ಅವರು ಓನ್ ಹೌಸ್ ಅನ್ಕೋತೀನಿ, ಅದರಲ್ಲೇ ಅವರು ರೂಮ್ಸು ಅರೇಂಜ್ ಮಾಡಿದ್ರು ಗೆಸ್ಟ್ಗಳ್ಗೆ, ಜಸ್ಟ್ ಲೈಕ್ ಎ ಗೆಸ್ಟ್ ಹೌಸ್. ಮೇನ್ ರೋಡಿಗೆ ಬಂದೆ, ಒಂದು ಅಂಗಡಿ ಸಿಕ್ತು, ಅಲ್ಲೋಗಿ ಸೋಪು ಪೇಸ್ಟು ತಗೊಂಡು ಬರ್ತೇನೆ ನೋಡಿ. ಅಲ್ಲಿ ಅಂಗಡಿ ಸೋಪು ಪೇಸ್ಟ್ ತಗೊಂಡು ಹೋಯ್ತಾ ಇದ್ದೀನಿ ರೂಮ್ ಕಡೆಗೆ. ಇದು ಮೇನ್ ರೋಡು. ಹಿಂಗೆ ಸ್ಟ್ರೈಟ್ ಹೋದ್ರೆ ಕಲ್ಲಂಗೋಟ್ ಬೀಚು. ಈ ಸೈಡ್ ಎಲ್ಲ ಗೊತ್ತಿಲ್ಲ ನಮಗಿನ್ನು, ಇವಾಗ ಸ್ಟಾರ್ಟ್ ಮಾಡ್ತೀವಿ ಹೋಗೋಕ್ಕೆ. ನೋಡಿ ಈ ರೋಡು ಏನು ಪಾರಾ ರೋಡ್ ಹತ್ತಾರಲ್ಲ, ಈ ಸೈಡು ಕೋಕೋನಟ್ ಟ್ರೀಸ್, ಈ ಸೈಡು ಕೋಕೋನಟ್ ಟ್ರೀಸ್. ಹಂಗಿದೆ, ಸೂಪರ್ ಆಗಿದೆ ಲೊಕೇಶನ್ ಮಾತ್ರ. ಮಸ್ಟ್ ವಿಸಿಟ್ ಪ್ಲೇಸು. ಸಬಿನಾಸ್ ಗೋವಾ ಬುಕ್ ಮಾಡ್ಕೊಳ್ಳಿ. ನಮಗೆ 3 ದಿನಕ್ಕೂ ಸೇರಿ 6000 ಆಯಿತು. ನಾನು, ನನ್ನ ವೈಫು ಮತ್ತು ಅವ್ರ ಫ್ರೆಂಡು ವರ್ಷಿಣಿ ಅವರು, ಅವ್ರ ಡಬಲ್ ಕಾಟ್ ಬೆಡ್ಡು. ನೋಡಿ ಇವರೆಲ್ಲ ಬೆಳಿಗ್ಗೆನೆ ಗೋವಾದವ್ರು ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಪೂಜೆ ಮಾಡ್ತಾವ್ರೆ. ಗೋವಾ ಪೀಪಲ್ ಇರುವ ಮನೆಗಳಿವೆಲ್ಲ. ಕ್ರಿಸ್ಮಸ್ ವೈಬ್ಸ್ ನೋಡಿ. ಇನ್ನು ನಾವಿವತ್ತು ಬಂದಿರೋದು 9th ಬಂದಿರೋದು ನಾವು ಗೋವಾಗೆ. ಇನ್ನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿರೋ ಡೆಕೋರೇಷನ್ಗಳೆಲ್ಲ ಬಿಚ್ಚೇ ಇಲ್ಲ. ಏನು ಪೀಸ್ ಆಗಿದೆ ನೋಡಿ. ನಮ್ಮ ರೂಮ್ ಟೂರ್ ಮಾಡ್ತೀನಿ. ಇದೇ ಸಬಿನಾಸ್ ಗೋವಾ ಹೋಮ್ ಸ್ಟೇ. ನಾವೇ ಓನ್ ಹೌಸ್ ಇದ್ದಂಗಿದ್ದೀವಿ ಇಲ್ಲಿ. ನನ್ನ ವೈಫು ಮತ್ತು ವರ್ಷಿಣಿ ಮಲಗಿದಾರಿನ್ನ ನೋಡಿ. ಗಾರ್ಡನ್, ಕೋಕೋನಟ್ ಟ್ರೀ, ಹಳಸಿನಣ್ಣು ಮರ ಅನ್ಸುತ್ತಿದ್ದು. ಪ್ಲಸ್ ಪಾರ್ಕಿಂಗು ತುಂಬ ಚೆನ್ನಾಗಿದೆ ಇಲ್ಲಿ. ಬನ್ನಿ ರೂಮ್ ಹತ್ರ ಹೋಗೋದ. ಇದೇನು ಗಿಡನೋ ಗೊತ್ತಿಲ್ಲ, ಎಲ್ಲ ಶೋ ಗಿಡಗಳು. ಹಿಂಗೋಗ್ಬೇಕು ನಮ್ದು ಫಸ್ಟ್ ಫ್ಲೋರ್ ರೂಮ್. ನೆಕ್ಸ್ಟು ಫುಲ್ಲು ಗೋವಾ ಕವರ್ ಮಾಡೋಣ ಅಂತಿದ್ದೀವಿ. ರೆಡಿ ಆಗ್ಬಿಟ್ಟು ಮತ್ತೆ ನಿಮ್ಗೆ ತೋರಿಸ್ತೀನಿ. ನಮ್ಮ ರೂಮ್ ಬಂದ್ಬಿಟ್ಟು ಎಬ್ರಿಸ್ದೆ ನನ್ನ ವೈಫ್ನ ಮತ್ತು ವರ್ಷಿಣಿ ಅವ್ರನ್ನ. ಈಗ ರೆಡಿ ಆಗ್ಬಿಟ್ಟು ಚೋಪ್ರಾ ಫೋರ್ಟು, ಅಗೋಡ ಫೋರ್ಟು, ನೆಕ್ಸ್ಟು ಇವತ್ತು ನೈಟೇ ಕ್ರೂಸ್ ಹೋಗೋಣ ಅಂತಿದ್ದೀವಿ ಪಣಜಿಯಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ದಯವಿಟ್ಟು ರಾಕಿ ವ್ಲಾಗ್ಸ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಾಕಷ್ಟು ಅಪ್ಡೇಟ್ಗಳಿಗಾಗಿ ಈ ಥರನೇ ವ್ಲಾಗ್ಸ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಧನ್ಯವಾದಗಳು.